ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲ ವಿರುದ್ಧ. ಈಗ ನಿಮ್ಮ ವಿರುದ್ಧ ಕೂಡ ಬಿಜೆಪಿಯವರು ದೂರು ಕೊಡೋದಂತ ನಾನು ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಏನಿದೆ ಅದರ ವಿರುದ್ಧವಾಗಿ ನಮ್ಮ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಕರೆಯಂತೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆ ನಾನು ಏನು ಹೇಳಿದ್ದೇನೆ ಅಂದರೆ, ನೋಡಿ, ಇವತ್ತು ಯಾರು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಹೊಂದಿರ್ತಾರೆ, ಆ ಸಂವಿಧಾನಬದ್ಧವಾಗಿ ಅಧಿಕಾರ ಹೊಂದಿರ್ತಕ್ಕಂಥವರು ಸರಿಯಾಗಿ ಪರೀಕ್ಷೆ ಮಾಡದೆ, ವಿಮರ್ಶೆ ಮಾಡದೆ, ಏನಾದರೂ ಕಾನೂನಿಗೆ ವಿರುದ್ಧವಾಗಿ ಅವರೇನೋ ತೀರ್ಮಾನ ತೆಗೆದುಕೊಂಡರೆ ಅನೇಕ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಆಗಿರ್ತಕ್ಕಂಥ ಹೋರಾಟಗಳೇನಿದ್ದಾವೆ ಅದಕ್ಕೆಲ್ಲ ಸಂವಿಧಾನಬದ್ಧವಾಗಿರದೆ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಇಂಥ ಘಟನೆಗಳು ನಡೀತವೆ. ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂಥ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ. ಮತ್ತು ಅಂಥ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ದೇಶದಲ್ಲಿ ಆದ ಘಟನೆಯನ್ನು ನಾನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಅದು ಆಗಿರ್ತಕ್ಕಂಥ ಘಟನೆ, ಆಗುವಂಥ ಘಟನೆ ಅಂತ ನಾನು ಹೇಳಲಿಲ್ಲ. ಮತ್ತು ನಾವೇನು ಅಲ್ಲಿ ಹೋಗಿ ಯಾವ ರೀತಿ ಘಟನೆ ಮಾಡ್ತೀವಿ ಅಂತಲೂ ಹೇಳಿಲ್ಲ. ಅಂಥ ಪರಿಸ್ಥಿತಿಯನ್ನು ತರದಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಗವರ್ನರ್ ಆಫೀಸಿದ್ದು ಮತ್ತು ದೇಶದ ರಾಜಕೀಯಕ್ಕೆ, ದೇಶದ ಕೇಂದ್ರ ಸರ್ಕಾರಕ್ಕಿದೆ ಅಂತ ಹೇಳಿದ್ದೇನೆ. ಅಷ್ಟೇ ನಂದು. ಈಗ ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಬಿಜೆಪಿ ಜೆಡಿಎಸ್ ಅವರಿಗೆ ಬೇಕಾಗಿರೋದು ರಾಜಕಾರಣ ಮಾಡುವಂಥದ್ದು. ಅವರು ಮಾಡಿದ್ದು ರಾಜಕಾರಣನೇ. ಅವರು ಎಲ್ಲಿ ಬಿಡದಿಯಿಂದ ಮೈಸೂರುವರೆಗೆ ಹೋದ್ರಲ್ಲ ನಡ್ಕೊಂಡು, ಪಾದರಥಿ ಯುದ್ಧಕ್ಕೂ ಕೇವಲವಾಗಿ ಮಾತಾಡಿದರು. ಸಿದ್ದರಾಮಯ್ಯ ವಿರುದ್ಧ ಏನು ಮಾತಾಡಿದರು, ನಮ್ಮ ರಾಜ್ಯದ ದೇಶದ ನಾಯಕರುಗಳ ಬಗ್ಗೆ ಏನು ಮಾತಾಡಿದರು, ರಾಹುಲ್ ಗಾಂಧಿ ಬಗ್ಗೆ ಏನು ಮಾತಾಡಿದರು, ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದರು, ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಬಗ್ಗೆ ಏನು ಮಾತಾಡಿದರು, ಅದು ಅವರೊಮ್ಮೆ ವಿಮರ್ಶೆ ಮಾಡಲಿ. ಅವರು ಯಾವ ರೀತಿ ಮಾಡಿದರು ಅಂತ ಮಾತಾಡಿದರು ಅಂತ ಮಾಡಲಿ. ನಾನು ಏನು ಹೇಳಿದ್ದೇನೆ, ನನ್ನ ಮಾತು ಭಾಳ ಸ್ಪಷ್ಟ ಆಯಿತು. ಏನು ಬಾಂಗ್ಲಾದೇಶದಲ್ಲಿ ಒಂದು ಘಟನೆ ನಡೆದಿದೆ, ಇದು ನಡೀಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಯಾರು ಸಂವಿಧಾನದ ಕೊಂಡಿ ಅಂತ ಇರ್ತಾರೆ, ಕಾನ್ಸ್ಟಿಟ್ಯೂಷನ್ನ ರಕ್ಷಕರಿದ್ದಾರೆ, ಅವರು ಆ ದೇಶದ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ವರ್ತನೆ ಮಾಡಿದರೆ ಅಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಒಂದು ಉದಾಹರಣೆಯಾಗಿ ಕೊಟ್ಟಿದ್ದೇನೆಪ್ಪ. ಅದು ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಇರ್ಬೋದು, ಅಥವಾ ಉಗಾಂಡ ಇರ್ಬೋದು, ಅಥವಾ ಅಮೇರಿಕಾ ಇರ್ಬೋದು, ಅಂಥ ರಾಜ್ಯಗಳಲ್ಲಿ ಈ ರೀತಿಯ ಘಟನೆಗಳಾಗಿದ್ದು ನೆನಪಿಸಿಕೊಟ್ಟಿದ್ದೇನೆ ಹೊರತು ನಾನು ಬಾಂಗ್ಲಾದೇಶ ಮೋಡಲ್ ಅಂತ ಎಲ್ಲೂ ಹೇಳಲಿಲ್ಲ. ಬಾಂಗ್ಲಾದೇಶ ನನ್ನ ಮೋಡಲ್ ಅಂತ ನಾನು ಹೇಳಲಿಲ್ಲ. ಅದನ್ನು ಅಗತ್ಯವೂ ಇಲ್ಲ ನನಗೆ. ಹಾಗಾಗಿ ನನ್ನ ಹೇಳಿಕೆಯನ್ನು ತಿರುಚಿ ಇವತ್ತು ಬಿ ಜೆ ಪಿಯವರಿಗೆ ಏನೂ ವಿಚಾರ ಇಲ್ಲದಿದ್ದಾಗ ಪ್ರತಿಭಟನೆ ಮಾಡಬೇಕಾದಂಥ ಸನ್ನಿವೇಶವನ್ನು ಅವರೇ ಕಂಡುಕೊಂಡಿದ್ದಾರೆ. ಇವತ್ತು ಬಿ ಜೆ ಪಿಯವರಿಗೆ ಬೇರೆ ಏನಿದೆ ಮಾತಾಡಲಿಕ್ಕೆ? ಇವತ್ತು ಯಾಕೆ ಅವರು ಹೋರಾಟ ಮಾಡೋದಿಲ್ಲ? ಎಚ್ ಡಿ ಕೆ ವಿರುದ್ಧವಾಗಿ ಸ್ಯಾಂಕ್ಷನ್ ಕೊಡಬೇಕು ಅಂತ ಯಾಕೆ ಮಾತಾಡೋದಿಲ್ಲ? ಮೈನ್ಸ್ ಒಂದು ಸಂಸ್ಥೆ ಲೋಕಾಯುಕ್ತ ತನಿಖೆ ನಡೆಸಿ ಇವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು, ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿ 9 ತಿಂಗಳಾಯಿತು. ಅದರ ಬಗ್ಗೆ ನೀವು ಸ್ಯಾಂಕ್ಷನ್ ಕೊಡೋದಿಲ್ಲ. ಅದರ ಬಗ್ಗೆ ನೀವು ಹೋರಾಟ ಮಾಡಿ. ಮತ್ತೆ ಕೇಳಿದಾರಲ್ಲ, ಅದರ ಬಗ್ಗೆ ಹೋರಾಟ ಮಾಡಿ. ನಿಮಗೆ ನ್ಯಾಯ ಬೇಕು ತಾನೇ, ಹೋರಾಟ ಮಾಡಿ. ಯಾಕೆ ಕೇಳೋದಿಲ್ಲ ನೀವು? ಹಾಗಾಗಿ ಇವತ್ತು ವಿಚಾರವನ್ನು ತಿರುಚಿ ಹೇಳಿದ್ದಾರೆ ಹೊರತು ನನ್ನ ಉದ್ದೇಶ ಇರುವಂಥದ್ದು, ನಾನು ಒಂದು ದೇಶದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಕೊಟ್ಟಿದ್ದು. ಬಾಂಗ್ಲಾದೇಶದ ಹೆಸರು ಹೇಳಿದ ಕಾರಣ ಬಿ ಜೆ ಪಿಯವರಿಗೆ ಸ್ವಲ್ಪ ಮತ್ತು ಜೆ ಡಿ ಎಸ್ ಅವರಿಗೆ ಹೊಟ್ಟೆ ಕಿಚ್ಚು ಆಗಿದೆ ಏನೋ ಗೊತ್ತಿಲ್ಲ. ನಾನು ಬಾಂಗ್ಲಾದೇಶ ನಮ್ಮ ಫ್ರೆಂಡ್ಲಿ ದೇಶ, ಅದು ನಮ್ಮ ಎನಿಮಿ ಕಂಟ್ರಿ ಅಲ್ಲ. ಬಾಂಗ್ಲಾದೇಶದ ಪ್ರಧಾನಮಂತ್ರಿಯವರು ಬಂದು ಎಲ್ಲಿ ಕೂತಿದ್ದಾರೆ? ಭಾರತ ದೇಶದಲ್ಲಿ ಕೂತಿದ್ದಾರೆ. ಅವರಿಗೆ ರಕ್ಷಣೆ ಕೊಡಲಿಲ್ವ ನಾವು? ಅದರ ಬಗ್ಗೆ ಯಾಕೆ ಮಾತಾಡಲ್ಲ? ಅದೇ ರೀತಿ ಶ್ರೀಲಂಕಾದಲ್ಲಿ ಗಲಾಟೆ ಆಯಿತು, ದಂಗೆ ಎದ್ರು ಜನ. ಯಾಕಾಗಿದ್ರು? ಯಾರು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕೇಂದ್ರ ಹೊರತು ತಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಹೋಗಿ ಮಾತಾಡಲಿಲ್ಲ. ನಾನೊಬ್ಬ ಜವಾಬ್ದಾರಿಯುತ ಶಾಸಕನಾಗಿದ್ದೇನೆ. 2ನೇ ಬಾರಿ ಆಗತಕ್ಕಂಥದ್ದು. ಸಿಟಿ ರವಿಯವರು ಒಂದು ಮುಂದುವರೆದು ಮಾತಾಡಿದ್ದಾರೆ, ಬಾಂಗ್ಲಾದೇಶದ ಉಗ್ರರ ಜೊತೆ ಐವಾನ್ ಡಿಸೋಜಾ ಅವರ ನಂಟಿರಬಹುದು, ತನಿಖೆ ಆಗಬೇಕು. ಅದು ಅವರ ಕೇಂದ್ರ ಸರ್ಕಾರ ಇದೆ ಅಲ್ವಾ, ಏನು ನೆಂಟಿದ್ರು ತನಿಖೆ ಮಾಡಲಿ. ಒಂದು ವಿಸ್ಪರ್, ಅದರ ಬಗ್ಗೆ ಏನಾದರೂ ಒಂದು ಚೂರು ನೆಂಟು ಗಿಂಟು ಅಂತ ಹೇಳ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ. ಇದು ಹೇಳಿದರೆ ನಾನು ಅವರು ಕೂಡ ಶಿಕ್ಷೆಗೆ ಬದ್ಧನಾಗಿದೆ. ತಮ್ಮ ಶಾಸಕತ್ವ ಕೂಡ ರದ್ದಾಗಬೇಕು. ಅದು ಬಿಡಿ, ಶಾಸಕತ್ವವನ್ನು ಅವರು ಕೊಟ್ಟದಲ್ಲ, ಚುನಾಯಿತರಾಗಿದ್ದರು. ನಾನು ಶಾಸಕತ್ವ ಅವರು ಕೊಟ್ಟದ.
ನಾನು ಚುನಾಯಿತರಾಗಿ ಬಂದಿದ್ದೇನೆ, ಮಾತಾಡುವ ಹಕ್ಕು ಈ ದೇಶದಲ್ಲಿ ನನಗಿದೆ. ಆದರೆ ಯಾವುದು ಮಾತಾಡಬೇಕು ಯಾವುದು ಮಾತಾಡಬಾರ್ದು ಅಂತ ಹೇಳೋದು ನನ್ನ ಪರಿಜ್ಞಾನದಲ್ಲಿ ಇರಬೇಕು. ಅದು ನಾನು ಮಾಡಿದ್ದೇನೆ. ನಾನು ವಿಚಾರ ಹೇಳಿದ್ದೇನೆ, ಪ್ರತಿಭಟನೆಯಲ್ಲಿ ಹೇಳಿದಂಥ ವಿಚಾರ ತಪ್ಪಂತ ನೀವು ಹೇಳ್ತೀರಾ? ಬಟ್ ಸರ್, ಈಗ ಪಕ್ಷದ ಒಳಗಡೆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿರೋದು, ಎಲ್ಲರೂ ಹಿರಿಯರಿದ್ದಾರೆ, ಗವರ್ನರ್ ಒಂದು ಸಾಂವಿಧಾನಿಕ ಪೀಠ, ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತ ಮಾತುಗಳು ಬೇಡ ಆಗಿತ್ತು. ಈಗ ನಾಲಾಯಕು, ಅಯೋಗ್ಯ ಈ ರೀತಿಯ ಪದಗಳನ್ನ ಕಾಂಗ್ರೆಸ್ನ ಸಚಿವರು ಬಳಸಿದ್ರು. ಜಮೀರ್ ಇರ್ಬೋದು, ಕೃಷ್ಣ ಬೈರೇಗೌಡ, ಈ ತರದ ಸಚಿವರು ಬಳಸಿದ್ದು ಸರಿಯಲ್ಲ. ರಾಜಭವನರ ವಿರುದ್ಧ, ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿದ್ರು, ಆದ್ರೆ ಈ ರೀತಿಯ ಪದ ಬಳಕೆ ಸರಿಯಾಗಿರಲಿಲ್ಲ ಅಂತ ಪಕ್ಷದ ಒಳಗಡೆ ಒಂದಷ್ಟು ಹಿರಿಯರ ಅಭಿಪ್ರಾಯ. ಅದು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡ್ತಾರಪ್ಪ. ಯಾರು ಯಾರ ಬಗ್ಗೆಯೂ ಮಾತಾಡಲ್ಲ. ಗವರ್ನರ್ ಬಗ್ಗೆ ಇದುವರೆಗೆ ನಾವು ಮಾತಾಡಿದ್ದೇವ? ಸಿದ್ದರಾಮಯ್ಯನವರ ಬಗ್ಗೆ ವಿಧಾನಸಭೆಯಲ್ಲಿ ಯಾವ ರೀತಿಯ ಮಾತುಗಳನ್ನು ಮಾತಾಡಿದರು BJP ನಾಯಕರು? ನಿನ್ನೆ ಮೊನ್ನೆ ಶಾಸಕರಾದವರು 30 ವರ್ಷ 40 ವರ್ಷ ಶಾಸನಸಭೆಯಲ್ಲಿದ್ದಂತಹ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ, 2ನೇ ಬಾರಿ ಮುಖ್ಯಮಂತ್ರಿ ಆದವರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ಮಾತಾಡಿದರು? ಎಲ್ಲ ತೆಗೀರಿ ಡಾಕ್ಯುಮೆಂಟು. ಅವ್ರು ಯಾವ ರೀತಿ ಮಾತಾಡಿದರು ಆ ಬಗ್ಗೆ ನೀವು ಪ್ರಶ್ನೆ ಮಾಡಿ, ಅವ್ರ ಹತ್ರ ಮಾತಾಡಿ ಸರಿಯಾಗಿ ಕೇಳಿ. ಅದಕ್ಕೆ ಏನಾದರೂ ನಾಂದಿ ಮಾಡಿದರೆ, ಈ ರೀತಿ ಮಾತುಗಳಿಗೆ ಪ್ರಚೋದನೆ ಕೊಟ್ಟಿದ್ರೆ ಅದು BJPಯವರು. ಅವರಿಗೆ ಇಂಥ ಮಾತುಗಳು ಮಾತಾಡೋ ಮೂಲಕನೇ ಸಮಾಜದಲ್ಲಿ ಗೊಂದಲ ಎಬ್ಬಿಸಬೇಕು, ಹಿಂದೂ ಮುಸ್ಲಿಮರ ಜೊತೆ ನಡುವೆ ಜಗಳ ಮಾಡಬೇಕು, ಅದರಿಂದ ಅವರಿಗೆ ಲಾಭ ಆಗ್ತದೆ. ಇದು ಅವರ ಚಿಂತನೆ, ಇದು ನಮ್ಮ ಚಿಂತನೆ. ನಾವು ಎಲ್ಲರನ್ನ ಒಟ್ಟು ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡುವಂಥದ್ದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.